ಹಾಯ್, ಇವತ್ತು ನಾನು ಅಕ್ಕಿ ಹಿಟ್ಟಿನ ಚಕ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಹಿಟ್ಟು, ರೆಡ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ, ಎಳ್ಳು, ಎಣ್ಣೆ, ಅರಿಶಿನ ಪುಡಿ, ಅಜವೇನು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನು ಈ ಗ್ಲಾಸ್ಲೆ 1 ಗ್ಲಾಸು ಅಕ್ಕಿ ಹಿಟ್ಟು, ಅರ್ಧ ಗ್ಲಾಸು ಪುಟಾಣಿ ಹಿಟ್ಟು ತೊಗೊಂಡಿದ್ದೇನೆ. ಬನ್ನಿ ಇವಾಗ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಅಷ್ಟರಲ್ಲೂ ಇನ್ನೊಂದು ಪಾತ್ರೆಗೆ 1 ಕಪ್ಪು ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಕಪ್ಪು ಹುರಿಗಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಖಾರದ ಪುಡಿ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಅಜವೇನು ಚೆನ್ನಾಗಿ 2 ಕೈಯಿಂದ ಚೆನ್ನಾಗಿ ತಿಕ್ಕೊಂಡು ಹಾಕ್ಕೊಳ್ಳಿ. ತಿಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ. ಅಜವೇನು ಹಾಕ್ಕೊಳ್ಳೋಣ. ಹಾಗೆ ಎಳ್ಳು ಹಾಕ್ಕೊಳ್ಳೋಣ. ಒಂದು 3 ಸ್ಪೂನ್ ಎಳ್ಳು ಹಾಕ್ಕೊಂಡಿದ್ದೆ ನಾನು. ಇವಾಗ ಬಿಸಿ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಕೂಡ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಈ ಥರ ಮಾಡ್ಕೊಳ್ಳೋಣ ಕೈಲಿ. ನೋಡಿ, ಈ ಥರ ಮುದ್ದೆ ಆಗಿರಬೇಕು. ಸ್ವಲ್ಪ ಹಿಟ್ಟು ಬಾಯಿಗೆ ಹಚ್ಕೊಂಡು ನೋಡಿ ಉಪ್ಪು ಖಾರ ಆಗಿದೆಲ್ಲ ಅಂಥೇಳಿ. ಇವಾಗ ಸ್ವಲ್ಪ ನೀರು ಹಾಕೋದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಚಕ್ಲಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ. ಅತಿ ಗಟ್ಟಿನೂ ಬೇಡ, ಅತಿ ಅಳಸೂ ಬೇಡ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದೇ ಥರ ಚೆನ್ನಾಗಿ ಸ್ವಲ್ಪ ನೀರು ಹಾಕೋತ ಚಕ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚಕ್ಲಿ ಹಿಟ್ಟು ರೆಡಿಯಾಗಿದೆ. ಈ ಥರ ಇರಬೇಕು. ಇವಾಗ ಒಂದು 10 ನಿಮಿಷ ಹಿಟ್ಟು ನೆನೆಯಲು ಬಿಡೋಣ. ನೋಡಿ, ಇವಾಗ ಈ ಥರದೊಂದು ಚಕ್ಲಿ ಪಾತ್ರೆ ತೊಗೊಳ್ಳಿ. ಇವಾಗ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಇದಕ್ಕೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಇವಾಗ ಈ ಥರ ಉಳ್ಳಿ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಳೋಣ. ಇವಾಗ ಇದು ತಗೊಳ್ಳೋಣ. ಚೆನ್ನಾಗಿ ಚಕ್ಲಿ ಹಾಕ್ಕೊಳ್ಳೋಣ. ನೀವು ಚಿಕ್ಕದಾಗಿ ಮಾಡ್ಕೊತಿದ್ರೆ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಳಿ, ಇಲ್ಲ ದೊಡ್ಡದಾಗಿ ಮಾಡ್ಕೊತಿದ್ರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಲ್ಲ ಚಕ್ಲಿನ ಚೆನ್ನಾಗಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ಚಕ್ಲಿನ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಬನ್ನಿ ಇವಾಗ ಕರ್ಕೊಳ್ಳೋಣ. ಕಾಯಲು ಎಣ್ಣೆ ಇಡೋಣ. ನೋಡಿ, ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಕಡಾಯಿಗೆ. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಲಿ. ಬನ್ನಿ ಇವಾಗ ಎಣ್ಣೆ ಕಾದಿದೆ, ಚಕ್ಲಿ ಹಾಕ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಕಡ್ಚಿ ತೊಗೊಂಡಿದ್ದೀನಿ. ಈ ಥರ ಕಡ್ಚಿದಿಂದ ಚಕ್ಲಿ ಹಾಕ್ಕೊಳ್ಳೋದ್ರಿಂದ ಚಕ್ಲಿ ಮುರಿಯೋದಿಲ್ಲ. ಇಲ್ಲ ನೀವು ಹಾಗೆ ಕೈಲಿನ ಕೂಡ ಎಣ್ಣೆಯಲ್ಲಿ ಚಕ್ಲಿ ಹಾಕ್ಕೋಬೋದು. ಈ ಥರ ಕಡಚಿದಿಂದ ಈ ಥರ ಮಾಡಿ ಹಾಕ್ಕೊಳ್ಳೋದು ಈಸಿ ಆಗಿರ್ತದೆ. ಬನ್ನಿ ಇವಾಗ
ಕರಿಯೋಣ. ಇದೇ ಥರ ಎಲ್ಲ ಚಕ್ಲಿಯನ್ನು ಇದೇ ಥರ ಹಾಕ್ಕೊಳ್ಳೋಣ. ನೋಡಿ ಗುಳ್ಳೆ ಬರ್ತಾ ಇದೆಯಲ್ಲ, ಗುಳ್ಳೆ ಕಡಿಮೆ ಆಗುವವರೆಗೆ ಸೌಟ್ ಹಾಕ್ಕೊಳ್ಳೋದು ಬೇಡ. ಗುಳ್ಳೆ ಕಡಿಮೆ ಆದ ಬಳಿಕ ತಿರುಗಿ ಹಾಕ್ಕೊಳ್ಳೋಣ. ಉರಿ ಮಧ್ಯಮ ಉರಿಯಲ್ಲಿರಲಿ. ನೋಡಿ ಇವಾಗ ಬಬಲ್ಸ್ ಕಡಿಮೆ ಆಗಿದೆ, ತಿರುಗಿ ಹಾಕ್ಕೊಳ್ಳೋಣ. ಇವಾಗ ತಿರುಗಿ ಹಾಕ್ಕೊಳ್ಳೋಣ. ಚೆನ್ನಾಗಿ 3-4 ನಿಮಿಷ ಕರ್ಕೊಳ್ಳೋಣ. ಮಧ್ಯಮ ಉರಿಯಲ್ಲಿರಲಿ ಉರಿ ಅಥವಾ ಸಣ್ಣ ಉರಿಯಲ್ಲಿರಲಿ. ನೋಡಿ ಇವಾಗ ಚಕ್ಲಿ ಕಲರ್ ಚೇಂಜ್ ಆಗಿದೆ. ಇವಾಗ ಚೆನ್ನಾಗಿ ಕರೆದಿದೆ. ಒಂದು ಪ್ಲೇಟಿಗೆ ಅಥವಾ ಒಂದು ಬೌಲಿಗೆ ತೆಗೆದುಕೊಳ್ಳೋಣ. ಸ್ವಲ್ಪ ಎಣ್ಣೆ ಚೆಲ್ಲಿ. ಇವಾಗ ಒಂದು ಬೌಲಿಗೆ ತೆಗೆದುಕೊಳ್ಳೋಣ. ನೋಡಿ ಎಲ್ಲ ಚಕ್ಲಿನ ಇದೇ ಥರ ಚೆನ್ನಾಗಿ ಕರ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಚಕ್ಲಿನೂ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದ್ದೇವೆ ನೋಡಿ, ಕ್ರಿಸ್ಪಿಯಾಗಿದ್ದಾವೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.